ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇದು 2 ದಿವಸದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಆಯಿತಾ. ಸೊ ಚಿನ್ಮಯ್ಗೆ ಟೆಸ್ಟ್ ನಡೀತಾ ಇದೆ. ಅಮ್ಮಂಗೂ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ನಾನು ವ್ಲಾಗ್ಗಳನ್ನು ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕ್ಲಿಪ್ಪಿಂಗ್ ಅಂತೂ ಇದ್ದೇ ಇದೆ, ವಿಡಿಯೋ ರೆಕಾರ್ಡಿಂಗ್ ಅಂತೂ ಇದ್ದೇ ಇದೆ. ಅದನ್ನು ಎಡಿಟ್ ಮಾಡೋಕೆ ನಂಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಸೊ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನೈಟ್ ಊಟ ಮಾಡ್ಕೊತಾ ಇದ್ದೀವಿ, ಅಡುಗೆ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಬೇಳೆ ಟೊಮೆಟೊ ರಸಮ್ ಮಾಡಿ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪಂಗೆ ನೈಟ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ಕೋಬೇಕು. ಸೊ ಹಂಗಾಗಿ ಬೇಗ ಮಾಡ್ಕೊತಾ ಇದ್ದೀನಿ. ಚಿನ್ಮಯ್ಯು ಸ್ವಲ್ಪ ಟೆಸ್ಟ್ಗೆಲ್ಲ ಓದ್ಕೊತಾ ಇದ್ದ. ಸ್ವಲ್ಪ ಬಾ ಆಚೆ ಏನು ಓದ್ಕೊತೀಯ ಅಂತೇಳಿ ಅವನನ್ನು ಕರೆಸ್ಕೊಂಡೆ. ಅವನಿಗೂ ಟೈಮ್ ಪಾಸ್ ಆಗಬೇಕಲ್ವ. ಸೊ ಹಾಗಾಗಿ ಅವನು ಕರೆಸ್ಕೊಂಡು ಇಲ್ಲಿ ಅಡುಗೆ ಮನೆಯಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸ್ಕೊಂಡು ನನ್ನ ಕೆಲಸಗಳನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಹೇಳ್ಬೇಕಂದ್ರೆ. ಸೊ ಬೇಗ ಅಂತೂ ಆಗ್ತಾಯಿದೆ ಕೆಲಸಗಳು, ಬಿಕಾಸ್ ಅಪ್ಪನ ಕೆಲಸ ಇದೆ. ಇನ್ನೇನು ಚಿನ್ಮಯ್ ಬೇಗ ಮಲಗಿಸ್ಬೇಕು. ಅವ್ನು ಟೆಸ್ಟ್ ಇರೋದ್ರಿಂದ ಮಾರ್ನಿಂಗು ಸ್ವಲ್ಪ ಬೇಗ ಎದ್ದೊಳ್ತಾನೆ. ನಾನು ಹೇಳ್ತೀನೋ ಬೀಳ್ತೀನೋ ಅವನಿಗಂತೂ ಮೈಂಡಲ್ಲಿ ಬಂದುಬಿಟ್ಟಿದೆ, ಮಾರ್ನಿಂಗ್ ಸ್ವಲ್ಪ ಓದಿದ್ರೆ ಬೇಗ ಮೈಂಡ್ಗೆ ಹೋಗುತ್ತೆ ಅನ್ನೋ ಒಂದು ರೀಸನ್ಗೆ ಅವನು ಎದ್ದೊಳ್ತಾನೆ. ಮೊದಲೆಲ್ಲ ನಮ್ಮನ್ನು ಎಬ್ಬರಿಸೋದು ಆಯಿತಾ. ಅದನ್ನು ನಮ್ಮಮ್ಮ ಒಂದು 2 ಸತಿ ಹೇಳಿತ್ತು ನಮಗೆ. ಇವಾಗ ಅದನ್ನೇ ಇವನು ಬೆಳಗ್ಗೆ ಹೊತ್ತು ಎದ್ದು ಓದ್ಕೊಂಡ್ರೆ ತಲೆಗತ್ತುತ್ತೆ ಅಂತ ಒಂದು ಮೈಂಡಿಗೆ ಎದ್ದು ಓದ್ಕೊಳ್ತಾ ಇರ್ತಾನೆ ಹೇಳ್ಬೇಕಂದ್ರೆ. ನಾವು ಏನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ, ಅವನು ಇಷ್ಟಪಟ್ಟು ಕೆಲಸ ಮಾಡ್ತಿರ್ತಾನಲ್ವ. ಸೊ ಮಾಡಲಿ ಅಂತ ಸುಮ್ಮನೆ ಆಗ್ತಿರ್ತೀನಿ ನಾನು. ಹಾಗೇನೆ ಅವನ ಹತ್ರ ಮಾತಾಡಿಕೊಂಡು ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಅವನಿಗೆ ನಿದ್ದೆನೂ ಸ್ವಲ್ಪ ಐತೆ. ಸೊ ಮಾತಾಡ್ಸಿದ್ರೆ ನಿದ್ದೆ ಸ್ವಲ್ಪ ಕಮ್ಮಿ ಆಗುತ್ತಲ್ವ. ಸೊ ಆ ಒಂದು ರೀಸನ್ನು ಐತೆ ಹೇಳ್ಬೇಕಂದ್ರೆ. ಅವನಿಗೆ ಒಗ್ಗರಣೆ ಸ್ಮೆಲ್ಲೆಲ್ಲ ತುಂಬ ಇಷ್ಟ. ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿರೋ ಒಂದು ಸ್ಮೆಲ್ ಬರುತ್ತಲ್ವ, ತುಂಬಾ ಇಷ್ಟ ಹೇಳ್ಬೇಕಂದ್ರೆ ಅವನಿಗೆ. ಮಾಡಿಕೊಂಡು ಆಟ ಆಡಿಕೊಂಡು ನಾನು ನನ್ನ ಕೆಲಸಗಳನ್ನು ಮುಗಿಸ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊತಾ ಇದ್ದೀನಿ ಹೇಳ್ಬೇಕಂದ್ರೆ. ಚಿನ್ಮಯ್ ಬೇರೆ ನಿದ್ದೆ ಬಂದೈತೆ ಅಂತ ಹೇಳಿದ್ನಲ್ಲ, ಅವನನ್ನು ಎಬ್ರಿಸೋಕೆ ನಾವು ಅಮ್ಮನೂ ಏನೇನೋ ಸಾಹಸ ಮಾಡ್ತಾಯಿದ್ದೆ. ಸೊ ಇಲ್ಲ ಅಂದರೆ ಊಟ ಮಾಡದೆ ಮಲ್ಕೊಂಡ್ಬಿಡ್ತಾನೆ. ಅವನು ಊಟ ಮಾಡದೆ ಮಲ್ಕೊಂಡ್ರೆ ನಮಗಷ್ಟು ಊಟ ಮಾಡೋಕ್ಕೆ ಮನಸ್ಸಿರಲ್ವ. ಸೊ ಹಾಗಾಗಿ ನಾನು ಊಟ ಮಾಡಿಸ್ಬೇಕು ಅವನಿಗೆ. ನಾವು ಎಬ್ರಿಸ್ಕೊಂಡು ಕುಂತಿದ್ದೀವಿ ಅವನ್ನ. ನಿದ್ದೆ ಬಂದರೆ ಮಾತ್ರ ಅವನು ಊಟನೂ ಬೇಡ ಏನೂ ಬೇಡ, ಅವನಿಗೆ ನಿದ್ದೆ ಪ್ರಿಯ ಹೇಳ್ಬೇಕಂದ್ರೆ. 9 ಗಂಟೆ ಲಾಸ್ಟು, 9:15 ಲಾಸ್ಟು ಅಷ್ಟೇನೆ. ಎಷ್ಟೇ ಇದ್ದಿದ್ರು, ಎಷ್ಟೇ ಓದೋದಿರು ಏನೇ ಇದ್ದರೂ 9:15 ಲಾಸ್ಟ್ ಅವನು. ಸೊ ಬೇಗ ಮಲಗಿಸೋಣ ಅಂತ ಹೇಳಿ ನಾವು ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಕಡೆ ಗುಬ್ಬಿಗೂ ಲೈಟಾಗಿ ಜ್ವರ ಬಂದಿತ್ತು. ಸೊ ಹಂಗಾಗಿ ಅವರಮ್ಮ ಅವನು ನೋಡ್ಕೊತಾ ಇದ್ಲು. ನಾನು ಇವರಿಬ್ಬರೂ ಸ್ವಲ್ಪ ಎದ್ದಿದ್ರೆ ಆಟ ಆಡ್ತಾಯಿದ್ರೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬೇಗ ಲೇಟಾಗಿ ಮಲಗ್ತಾನೆ. ಅವನಿಗೂ ಹುಷಾರಿಲ್ಲಲ್ಲ, ಸುಸ್ತು ಅವನಿಗೂ. ಸೊ ಹಂಗಾಗಿ ಅವನು ನಿದ್ದೆ ಮಾಡ್ತಾ ಇದ್ದ. ಇವನೊಬ್ಬನೇ ಇದ್ದರೆ ಇನ್ನೂ ನಿದ್ದೆ ಅಲ್ವಾ. ಸೊ ಹಂಗಾಗಿ ಎಬ್ರಿಸ್ಕೊಂಡು ಕುಂತಿತ್ತು. ಅಮ್ಮ ನಾಟಿ ಔಷಧಿ ಮಾಡಿಸ್ತಾ ಇತ್ತು ಅವನಿಗೆ. ನಮಿತಂಗೆ ಯಾವಾಗಲೂ ಏನು ಇಂಗ್ಲೀಷ್ ಮೆಡಿಸನ್ ಕೊಡಿಸ್ತೀಯ, ಇದು ಒಂದು ಮಾಡೋಣ ಅಂತ ಹೇಳಿ. ಸುಟ್ಕೆ ಆಗ್ತಾಯಿದ್ದೀವಿ ಅಂತ ಅಂದ್ಕೋಬೇಡ್ರಿ, ಅವೆಲ್ಲ ನಾವು ಮಾಡಿಲ್ಲ. ಸೊ ಬೇರೆ ಥರ ಏನೋ ಮಾಡಿದ್ವಿ. ಸ್ವಲ್ಪ ಜ್ವರನೂ ಕಮ್ಮಿ ಆಯಿತು ಅವನಿಗೆ ಹೇಳ್ಬೇಕಂದ್ರೆ. ಬಳೆ ಕಾಯಿಸಿದ ನೀರು ಅಂತ ಹಾಲು ಅಂತ ಏನೋ ಸ್ವಲ್ಪ ಕುಡಿಸ್ತು, ಜ್ವರ ಲೈಟಾಗಿ ಕಮ್ಮಿ ಆಗಲಿ ಅಂತ ಹೇಳಿ. ಸೊ ಅದೇ ರೀತಿ ಅವನಿಗೂ ಜ್ವರ ಕಮ್ಮಿನೂ ಆಯಿತು ಹೇಳ್ಬೇಕಂದ್ರೆ. ಸ್ವಲ್ಪ ಅವರಮ್ಮ ಊಟ ಮಾಡಲಿ ಅಂತ ಹೇಳಿ ನಾನು ಅವನನ್ನು ಹೊರಗಡೆ ಕರ್ಕೊಂಡು ಬಂದೆ. ನೋಡಿರಿ ಏನಂದರೆ, ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಹೇಳ್ಬೇಕಂದ್ರೆ. ಸೊ ಇವತ್ತು ಬಂದು ಚಿನ್ನು ಟಿಫನ್ಗೆ ಗುಡ್ ಮಾರ್ನಿಂಗ್ ಚಿನ್ನು ಟಿಫನ್ಗೆ ನೂಡಲ್ಸ್ ಮಾಡಿಕೊಟ್ಟಿದ್ದೆ. ಐನೋ ಇದೇನಷ್ಟು ಹೆಲ್ತಿ ಅಲ್ಲ ಅಂತ ನನಗೆ ಗೊತ್ತು, ಬಟ್ ಏನಂದರೆ ಮಕ್ಕಳು ಯಾವಾಗಲೂ ಹೆಲ್ತಿ ತಿನ್ನಲ್ಲ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ನೂಡಲ್ಸ್ ಮಾಡಿಕೊಡೋಣ ಅಂಥೇಳಿ ಮಾಡಿಕೊಡ್ತಾ ಇದ್ದೀನಿ ಅವನಿಗೆ. ನಮಗೆ ಸಾಂಬಾರಿದೆ ಆಯಿತಾ.
ಅದಕ್ಕೇನೆ ಸ್ವಲ್ಪ ರೈಸ್ ಮಾಡ್ಕೊತಾ ಇದ್ದೀನಿ. ಏನು ನಮಗೇನು ಟಿಫನ್ ಮಾಡ್ಕೊತಾ ಇಲ್ಲ ಇವತ್ತು, ನಮಗೇನು ಟಿಫನ್ ಮಾಡ್ಕೊತಾ ಇಲ್ಲ. ಸೊ ಅಮ್ಮನೂ ಇವತ್ತು ಹಾಸ್ಪಿಟ್ಲಿಗೆ ಹೋಗುತ್ತೆ, ಸೊ ಹಂಗಾಗಿ ಏನು ಮಾಡ್ಕೊತಾ ಇಲ್ಲ, ಇರೋದನ್ನೇ ಮಾಡ್ತಾ ಇದ್ದೀನಿ. ಏನು ಬೇಕು? ನೈಟೇ ಚಿನ್ಮಯ್ದು ಆರ್ಡ್ರ್ ಆಗಿತ್ತು ನನಗೆ ಡ್ರೈ ಫ್ರೂಟ್ಸು ಬ್ರೆಡ್ ಟೋಸ್ಟ್ ಬೇಕಂತ ಹೇಳಿ. ಸೊ ಅವ್ನಿಗೆ ಮಾಡಿಕೊಡ್ತೀನಿ. ಈ ನಡುವೆ ಮಾಡಿಕೊಟ್ಟಿಲ್ಲ, ಅಲ್ಲೇ ಒಂದು 2 ಮಂತ್ಸ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಮಾಡಿಕೊಡು ಅಂತ ಹೇಳ್ತಿದ್ದೆ. ಏನಿಲ್ಲ, ಸಿಂಪಲ್ಲು ವೀಟ್ ಬ್ರೆಡ್ ತೊಗೊಂಬಂದಿದ್ವಿ ಆಯಿತಾ. ಸೊ ಆ ಬ್ರೆಡ್ನ ತುಪ್ಪ ಹಾಕಿ ತವದ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೆ. ಅದಕ್ಕೆ ಉಪ್ಪು ಹಾಕ್ಕೊಟ್ರು ಓಕೆ. ಅದ್ರ ಜೊತೆ ಸ್ವಲ್ಪ ನಾನು ದೋಸೆನೂ ಮಾಡಿಕೊಟ್ಟೆ ಚಿನ್ಮಯ್ಗೆ. ಯಾಕೆ ಅಂದರೆ ಮ್ಯಾಗಿ ಎಲ್ಲ ನೂಡಲ್ಸ್ ಎಲ್ಲನೂ ಮಧ್ಯಾಹ್ನಕ್ಕೆ ತಿನ್ಲಿಕ್ಕೆ ಅವನಿಗೂ ಕಷ್ಟ ಆಗುತ್ತಲ್ವ, ಬಾಕ್ಸಿಗೆ ದೋಸೆ ಮಾಡಿಬಿಟ್ಟು. ಸೊ ಡ್ರೈ ಫ್ರೂಟ್ಸಿಂದು ಹೇಳಿದ್ನಲ್ಲ, ಡ್ರೈ ಫ್ರೂಟ್ ಬ್ರೆಡ್ ಟೋಸ್ಟ್ ಬೇಕಂತ ಹೇಳಿದ. ಸರಿ ಆಯಿತು, ಅದ್ರ ಜೊತೆ ಸ್ವಲ್ಪ ಅದನ್ನು ಮಾಡಿಕೊಡೋಣ. ಅವನಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಇವಾಗ. ಸ್ವಲ್ಪ ನಾರ್ಮಲ್ ಫ್ರೂಟ್ಸು ಕೊಡ್ತೀನಿ, ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜಾಸ್ತಿ ಕೊಡ್ತಾ ಇದ್ದೀನಿ. ಕೆಲವೊಂದು ಸತಿ ನೆನೆಸಿ ಕೊಡ್ತೀನಿ, ಇನ್ನೊಂದು ಸತಿ ಇದೇ ಥರ ಡೈರೆಕ್ಟಾಗಿ ತಿನ್ನಲ್ಲ, ಸಮ್ಟೈಮ್ಸ್ ಹಠ ಮಾಡ್ತಾರಲ್ವ. ಸೊ ಹಂಗಾಗಿ ಈ ಥರ ಟೋಸ್ಟ್ ಮಾಡಿ ಕೊಟ್ಟರೆ ತಿಂತಾನೆ ಅನ್ನೋ ಒಂದು ರೀಸನ್ ಅಷ್ಟೇನೆ. ಬ್ರೆಡ್ನ ತುಪ್ಪ ಹಾಕ್ಬಿಟ್ಟು 2 ಕಡೆ ಸ್ವಲ್ಪ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡೇಟ್ಸು ಮತ್ತು ತುಪ್ಪ ಹೆಂಗಿರೋ ಆಲ್ರೆಡಿ ಹಾಕಿರ್ತೀನಲ್ವ ಟೋಸ್ಟ್ ಮಾಡಲಿಕ್ಕೆ, ಅದಕ್ಕೇನು ಹಾಕೋಕ್ಕೆ ಹೋಗಲ್ಲ, ಜೇನುತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಪಂಪ್ಕಿನ್ ಸೀಡ್ಸ್ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ ಪಂಪ್ಕಿನ್ ಸೀಡ್ಸು. ಸೊ ಡೇಟ್ಸು ಮತ್ತು ದ್ರಾಕ್ಷಿ, ಗೋಡಂಬಿ ಎರಡನ್ನೇ ಹಾಕ್ಕೊಂಡೆ ನಾನು ಅವನಿಗೆ. ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಹೇಳ್ಬೇಕಂದ್ರೆ. ನಾರ್ಮಲಾಗಿ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ತೀವಲ್ವ, ಈ ಥರ ಮಾಡಿಕೊಡೋದು ಮಕ್ಕಳು ಇಷ್ಟಪಟ್ಟು ತಿಂತವೆ. ನಾನು ನನ್ನ ಮಗನಿಗೆ ಇದಾಗಲೇ 2 to 3 ಟೈಮ್ಸ್ ಮಾಡಿಕೊಟ್ಟಿದ್ದೀನಿ. ನಾರ್ಮಲ್ ಏನಾದರೂ ಡ್ರೈ ಫ್ರೂಟ್ಸ್ ಹಾಕಿದ್ರೆ ತಿನ್ನಲ್ಲ, ಬ್ರೆಡ್ ಟೋಸ್ಟ್ ಹಾಕಿದ್ರೆ ತಿನ್ನಲ್ಲ ಆಯಿತಾ. ಸೊ ಈ ಥರ ಮಾಡಿಕೊಟ್ರಂತೂ ಸ್ನ್ಯಾಕ್ಸ್ ಅಂತೂ ಕಂಪ್ಲೀಟ್ ಖಾಲಿ ಆಗುತ್ತೆ ಅಲ್ವಾ. ಆ್ಯಸ್ ಎ ಪೇರೆಂಟ್ಸ್ ಆಗಿ ನನಗೂ ಇದೇ ಬೇಕಾಗಿರೋದು ಆಯಿತಾ. ಅವ್ನು ಡ್ರೈ ಫ್ರೂಟ್ಸ್ ಕೊಡ್ತೀನೋ, ನಾರ್ಮಲ್ ಫ್ರೂಟ್ಸ್ ಕೊಡ್ತೀನೋ, ವಾಟ್ ಎವರ್ ಏನಾದರೂ ಆಗಿರಲಿ, ಅವ್ನ ಲಂಚ್ ಬಾಕ್ಸು ಖಾಲಿ ಆಗಿರಬೇಕು ವಿತ್ ಸ್ನ್ಯಾಕ್ಸು ಆಯಿತಾ. ಯಾಕಂದರೆ ಮಕ್ಕಳು ಬ್ಯುಸಿ ಆಗ್ತವೆ. ಸೊ ಅದೇ ಥರ ನಾವು ಪ್ರೋಟೀನ್ಸ್ನ ಕೊಡಬೇಕಲ್ವ. ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವನು ರಾತ್ರಿನೇ ರಾಗ, ಬೇಡ ನನಗೆ ಆ ಥರ ಎಲ್ಲ ನಾರ್ಮಲಾಗೇ ಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು. ಸೊ ನಾನು ಸುಮ್ಮನೆ ಯಾವಾಗಲೂ ಏನು ಮಾಡ್ಕೊಡಲ್ಲ, ಇವತ್ತಷ್ಟೇ ಅಲ್ವ ಮಾಡಿಕೊಟ್ಟಿರೋದು. ಸೊ ಸುಮ್ಮನೆ ಅದಕ್ಕೆ ಬ್ಯಾಲೆನ್ಸ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತರಕಾರಿಗಳನ್ನು ಹಾಕಿದ್ದೀನಿ. ಜಾಸ್ತಿನೇ ತರಕಾರಿ ಹಾಕಿ ನೂಡಲ್ಸ್ನ ಮಾಡಿಕೊಟ್ಟಿದ್ದೀನಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಈ ಥರನೂ ಕೆಲವೊಂದು ಸತಿ ಮಾಡಿಕೊಡ್ಬೇಕಾಗತ್ತೆ. ಎಷ್ಟೊಂದು ಜನ ಮಾಡ್ತಾರೆ. ತಿಂದು ಬೇಗ ಟೈಮ್ ಆಗುತ್ತೆ, 7:20 ಆಗಲೇ. ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ನಾನಿಲ್ಲಿ ನಮ್ಮದು ಗ್ಯಾಸ್ ಸ್ಟವ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ತುಂಬ ಹಳೆ ಗ್ಯಾಸ್ ಸ್ಟವ್ ಇದು. ಸೊ ಅವರು ರಿಪೇರಿ ಮಾಡೋರು ಬಂದರು, ಅದನ್ನು ರಿಪೇರಿ ಮಾಡಿಸಿ ನಾನು ಕೆಲ್ಸಕ್ಕೆ ಹೊರಟೆ. ಇದು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು OT ಇತ್ತು ಆಯಿತಾ. ನಾನು ಮನೆಗೆ ಬಂದಿದ್ದು 9 o'clock ಆಗಿತ್ತು, 9 o'clock PM ಆಗಿತ್ತು. ಸೊ ಅಷ್ಟೊತ್ತಿಗಾಗಲೇ ಇಬ್ಬರು ಕಿತ್ತಾಡಿಕೊಂಡು ಗಾಯ ಮಾಡ್ಕೊಂಡಿದ್ರು, ಆಲ್ರೆಡಿ ತೋರಿಸ್ತಾಯಿದ್ರು. ಅಮ್ಮ ನಾನು ಹೋಗಿದ ತಕ್ಷಣ ರೊಟ್ಟಿ ಮತ್ತು ಸಾಗು ಚಟ್ನಿ ಮಾಡಿದರು. ಸೊ ನಾನು ಹೊಟ್ಟೆ ತುಂಬ ಊಟ ಮಾಡಿದೆ, ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನು ಹೋಗಿದ್ದೆ ಲೇಟು ಮನೆಗೆ. ಸೊ ಹಾಗಾಗಿ ಊಟ ಮಾಡಿ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ದೇನೆ. ಮಕ್ಕಳು ಆಟ ಎಲ್ಲ ನೋಡಿಕೊಂಡು ನಾನು ಎಷ್ಟೇ ಸಾಕಾಗಿ ಬಂದಿದ್ರು, ಇವರಿಬ್ಬರು ಮಾತಾಡೋ ಮಾತು ತೀಟೆಲ್ಲೇ ನನಗೆ ಏನೇ ಸಾಕಾಗಿದ್ರು ನಾನು ರಿಲ್ಯಾಕ್ಸ್ ಆಗೋಗ್ತೀನಿ ಹೇಳ್ಬೇಕಂದ್ರೆ. ಸೊ ಮೈಂಡು ಎಲ್ಲ ರಿಫ್ರೆಶ್ ಆಗಿ ಚಿನ್ಮಯ್ ನನಗೆ ಸ್ವಲ್ಪ ಓದಿಸ್ಕೊಡಮ್ಮ ಅಂತ ಹೇಳ್ದ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಾಮ್ಮ ಓದಿಸ್ಕೊಡ್ತೀನಿ ಅಂತೇಳಿ ನಾನು ರೇಖಾ ಇಬ್ಬರು ಅವನನ್ನು ಓದಿಸ್ಕೊಟ್ವಿ. ಅವನಿಗೆ ಯಾರನ್ನೋ ಒಬ್ಬರು ಓದಿಸ್ಕೊಡ್ತಾಯಿದ್ರೆ ತುಂಬ ಚೆನ್ನಾಗಿ ಓದ್ತಾನೆ ಹೇಳ್ಬೇಕಂದ್ರೆ. 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137, 138, 139, 140, 141, 142,
31 ಕಿತಾಪ ನನ್ನ ಮಗ ಏನಂದರೆ ನೈಟ್ ಹೊತ್ತು ಎಷ್ಟೇ ಹೊತ್ತು ಓದಿದ್ರು ಬೆಳಗ್ಗೆ ಒಂದ್ಸತಿ ರಿವಿಷನ್ ಮಾಡ್ಕೊಳ್ಲೇಬೇಕು ಅವನು. ಸೊ ಹಂಗಾಗಿ ಅವನಿವತ್ತು 6 ಎದ್ದ. ಡೈಲಿ 6:30ಗೆ ಎದ್ದೇಳ್ತಾನೆ. ಇವತ್ತು 6 ಎದ್ದು ಅವ್ನ ಪಾಡಿಗೆ ಅವ್ನು ರಿವಿಷನ್ ಮಾಡಿಕೊಡ್ತಾ ಇದ್ದ. ನಾನು ಏನು ಡಿಸ್ಟರ್ಬ್ ಮಾಡಲಿಲ್ಲ. ಅವ್ನ ಕೆಲಸ ಅವನು ಏನು ಓದ್ಕೊತಿದ್ದಾನೆ ಓದ್ಕೊಳ್ಳಿ ಅಂತೇಳಿ ಎಲ್ರಿಗೂ ಕಾಫಿ ಮಾಡಿಕೊಟ್ಟು ನಾನು ಕಾಫಿ ಕುಡಿದು ಟಿಫನ್ ಮಾಡಬೇಕಲ್ವಾ. ಸೊ ಹಂಗಾಗಿ ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ವಿ ಇಟ್ಟಿದ್ದೆ. ಸೊ ಬೇಗನೆ ಗ್ಯಾಸ್ ಹಚ್ಬಿಟ್ರೆ ಎಷ್ಟೊತ್ತು ಮಾಡಲಿಕ್ಕಲ್ವಾ. ಸೊ ಅವನಿಗೂ ಟಿಫನ್ ಟೊಮ್ಯಾಟೊ ಬಾತ್ ಮಾಡಿ ಕೊಟ್ಟಿದ್ದೆ. ತಿನ್ಕೊಂಡ ಅವನು ಹೇಳ್ಬೇಕಂದ್ರೆ. ಚೆನ್ನಾಯ್ತು. ನಿನಗೆ ಖಾರ ಬೇಕಲ್ವಾ, ಸಪ್ಪೆ ಮಾಡೋದು ತಿಂತೀಯ ನೀನು ಮತ್ತೆ. ಸೊ ಇವನೇನಂದರೆ ಖಾರ ಮಾಡಿದ್ರೆ ಖಾರ ಅಂತಾನೆ, ಸಪ್ಪೆ ಮಾಡಿದ್ರೆ ಸಪ್ಪೆ ಅಂತ. ನೋಡಮ್ಮ ಇವಾಗ ಖಾರ ಅಂತೆ, ಸಪ್ಪೆ ಮಾಡಿದ್ರೆ ವಾಕ್ಲಿಸ್ತಾನೆ. ಇಂದ್ರಭವನ್ ಹೋಟ್ಲು ಫುಡ್ ಬುಕ್ ಮಾಡ್ಬೇಕು ಇವನಿಗೆ. ಬುಕ್ ಮಾಡೋದಾ ಡೈಲಿ ಹೋಟ್ಲು ಫುಡ್ಡು? ಬುಕ್ ಮಾಡೋದೇನಾ? ತಿನ್ನು ಬೇಗ. ಇವನಿಗೆ ತಿಂಡಿ ತಿನ್ಸೋಕ್ಕೆ ಏನೇನೋ ಸ್ಟ್ರಗಲ್ಲು. ಆಲ್ರೆಡಿ ಟೈಮು ನೋಡ್ತಾ ಇರ್ಬೋದು 7:20 ಆಗೈತೆ. ಇನ್ನು ಟಿಫನ್ ಮಾಡ್ತಿದ್ದಾನೆ. ಅದು ಯಾವಾಗ ತಿಂತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಇನ್ನು ಟಿಫನ್ ಮಾಡ್ತಾನೆ ಇದ್ದಾನೆ. ಬೇಗ ತಿಂಡಿ ತಿನ್ಬೇಕಲ್ವಾ. ಹಾಂ, ಟೆಸ್ಟ್ ಐತೆ. ಟೆಸ್ಟ್ ಇವತ್ತಿಂದ ಸ್ಟಾರ್ಟು. ಫಸ್ಟ್ ಏನೋ ಇವತ್ತು EVS ಅಲ್ಲಮ್ಮ? ಹಾಂ, EVS ಇದೆ. ಓದ್ಕೊಂಡಿದ್ದಾನೆ, ಪರವಾಗಿಲ್ಲ. ನೈಟು ಸ್ವಲ್ಪ ಗದರಿಸ್ಬಿಟ್ಟು ಓದಿಸಿದ್ದೀನಿ, ಎಲ್ಲ ಬರುತ್ತೆ. ನೋಡಬೇಕು. 3 ದಿವಸದಿಂದ ಓದ್ಕೊತಾನೆ ಇದ್ದಾನೆ. ಅವನಿಗೆ ಟಫೆಸ್ಟ್ ಸಬ್ಜೆಕ್ಟ್ ಅದು EVS ಮ್ಯಾಥ್ಸು. ಓದ್ಕೊತಾನೇ ಇದ್ದಾನೆ. ಬಂದೈತೆ, ನೋಡ್ಬೇಕು ಅಲ್ಲೋಗಿ ರಿಸಲ್ಟು ಅಲ್ಲಮ್ಮ. ನೆನಪು ಬರುತ್ತಾ? ಹಂಗೆ ಕ್ವಶನ್ ಪೇಪರ್ ತಾಂಡ್ಮೇಲೆ ಓದ್ಕೊಳ್ಳೋದು ಮಾಡ್ಕೋಬೇಡ ಅಷ್ಟೇ. ತಿನ್ನು ಬೇಗ, ತಿಂಡಿ ಟೈಮ್ ಆಗುತ್ತೆ. ಸೊ ಅವನು ತಿನ್ನೋವಷ್ಟು ತಿನ್ನಲಿ ಅಂತ ಬಿಡ್ತೀನಿ. ಅವ್ನು ತಿನ್ನಲಿಲ್ಲ ಅಂತಾರೆ ಟೈಮ್ ಆಗಿದ್ರೆ ಸ್ವಲ್ಪ ನಾನು ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ತಿಂಡಿ ತಿನ್ನಿಸಿ ಅವ್ನ ಬಾಕ್ಸ್ಗೆಲ್ಲ ಹಾಕಿ ಸ್ವಲ್ಪ ನಾನು ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಬರೀ ಊಟದ್ದೇ ಆಗಿರುತ್ತೆ. ಯಾಕೆಂದರೆ ಹೇಳಿದ್ನಲ್ಲ, ಅವನಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಬಿಕಾಸ್ ಮಾರ್ನಿಂಗ್ ಬೇಗ ಎದ್ದೊಳ್ಬೇಕು. ಈವ್ನಿಂಗು ನಾನು OT ಮುಗಿಸ್ಕೊಂಬರೋದು ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿರುತ್ತೆ. ಸೊ ಬಂದು ಅವ್ನಿಗೆ ಹೋಮ್ವರ್ಕ್ ಬರ್ಸೋದು, ಓದಿಸೋದು ಇದೇ ಥರ ಆಗ್ಬಿಟ್ಟೈತೆ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇರೋದು ಉಂಟು. ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕಂಪ್ನಿ ಹತ್ರ ಬಂದು ಬೇಗನೆ ಒಳಗೆ ಹೋಗಬೇಕು. ಯಾಕಂದರೆ ನಾನು ಇವತ್ತು ಬಂದಿದ್ದು ಲೇಟು. ಹೇಳ್ಬೇಕಂದ್ರೆ ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇತ್ತು. ರಿಟರ್ನ್ ಇದು ಬರ್ತಾ ಇರೋದು ಮನೆಗೆ. ನಾನು ರೋಡಲ್ಲಿ ವೀಡಿಯೋ ಮಾಡೋದಕ್ಕೆ ನಮ್ಮ ಕಂಪ್ನಿದೇ ಅಣ್ಣ ಇದು ರೇಗಿಸ್ಕೊಂಡು ಬರ್ತಾಯಿತ್ತು, ಮುಂದೆ ನೋಡಿಕೊಂಡು ಬಾ ಅಂತ ಹೇಳಿ. ಸೊ ಹಾಗಾಗಿ ಇದು ಒಂದು ಕ್ಲಿಪ್ ಇರಲಿ ಅಂತ ಹಾಕ್ದೆ. ನಾನು ಮನೆಗೆ ಬಂದಿದ್ದೆ ತಡ ಹೇಳ್ಬೇಕಂದ್ರೆ, ಅಮ್ಮ ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವುದೋ ಒಂದು ರೆಸಿಪಿ ಟ್ರೈ ಮಾಡಿತ್ತು, ರಾಗಿ ಉಪ್ಪಿಟ್ಟು ಅಂತ. ಫಸ್ಟ್ ಟೈಮ್ ಮಾಡಿದ್ದಿದ್ದು ಅಮ್ಮ ಹೇಳ್ಬೇಕಂದ್ರೆ. ನಿಜ ರವೆ ಉಪ್ಪಿಟ್ಟನ್ನೇ ಮೀರಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿತ್ತು ನಮ್ಮಮ್ಮ ಹೇಳ್ಬೇಕಂದ್ರೆ. ನಾನು ರೇಖಾ ಇಬ್ಬರು ತಿನ್ಕೊಂಡ್ವಿ. ನಮಗೆ ಅಂತಲೇ ಎತ್ತಿಟ್ಟಿತ್ತು ಅಮ್ಮ, ಮಕ್ಳಿಗೆ ಮಾಡಿಕೊಟ್ಟಿತ್ತಂತೆ. ನಮಗೆ ಅಂದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಟಿತ್ತು ಒಂದು ಬಾಕ್ಸಲ್ಲಿ. ಬಂದಿದ್ದ ತಕ್ಷಣ ಇಬ್ರಿಗೂ ಸಾಕಾಗಿ ಬಂದಿರ್ತೀವಿ ಅಂದ್ಬಿಟ್ಟು ಅಮ್ಮ ಕೊಡ್ತು. ಕುತ್ಕೊಂಡು ತಿಂತಾಯಿದ್ವಿ. ಹಶ್ವಾಗಿರುತ್ತೆ ಆಯಿತಾ, ಏನಾದರೂ ಮಾಡಿಕೊಟ್ರೆ ಸಾಕು ತಿನ್ನೋಣ ಅನ್ನಂಗೆ ಆಗ್ಬಿಟ್ಟಿರುತ್ತೆ. ಸೊ ನಮಗೂ ಅದೇ ಥರನೇ ತುಂಬ ಊಟ ಮಾಡಿಬಿಟ್ವಿ ಫಸ್ಟು. ಒಂಚೂರು ತಿನ್ನುವ ಇಲ್ಲಿ, ಚೆನ್ನಾಗಿ ಬಾಯ್ಲಿ ಉಪ್ಪಿಟ್ಟು.
ಮಾಡ್ಲೇನೆ ನನಗೆ ಫೋನ್ ಮಾಡ್ತೀನಿ ಮತ್ತೆ ಮಾಡು ಒಂದ್ಸತಿ ನಾನು ಫೋನ್ ಮಾಡಿದ್ರೆ ಬೈಕ್ ಮಾಡಿದ್ಯಾ ಊಟ ಮಾಡೋದಿದ್ದಕ್ಕೆ ಊಟ ಮಾಡಲಿಲ್ಲ, ಇಲ್ಲಿ ಹುಳ ಹಿಡಿತಾ ಇದ್ದ ಮಲಿಕೊಂಡು. ಸರಿ ಆಯಿತು ಅಂತ ಹೇಳಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊತಾ ಇದ್ವಿ. ಕಾಫಿ ತಾಂಬರಮ್ಮ ಅನು ಜೋರಾಗಿ ಹೇಳು, ಕಾಫಿ ತಾಂಬರಮ್ಮ ಬೇಗ ಅನು. ಕಾಫಿ ಬೇಗ ಮಾಡಲ್ಲ ಅಲ್ವಾ? ಹೋಗಿ ಒಳಗೋಗಿ ಇಸ್ಕೊಂಬೋಗು, ಬೇಗ ಕೊಡ್ರಿ ಕಾಫಿ. ನಾನು ಅವ್ರಿಗೂ ಬೇಕಲ್ಲ ಅದಕ್ಕೆ. ಬಾ ಮಗಳೇ ನೀನು. ಏನು ಮಾಡ್ತಿದ್ದೀಮ್ಮ? ಮಾಡ್ತಿದ್ಯಾ? ಏನು ಬೆಡ್ಶೀಟೆಲ್ಲ ಅಂದ್ಕೊಂಡಿದ್ಯಾ ಮಲಗಿದ್ದ? ಮತ್ತೆ ಸುಳ್ಳು ಹೇಳ್ಬೇಡ, ಹೇಳು. ಇಲ್ಲಿ ಬಿಸ್ಕೆಟ್ ಇಕ್ಕೊಂಡು ಇಲ್ಲಿ ನೀವೆಲ್ಲ ಅಂಟ್ಕೊಂಡು ಓದ್ಕೊಳೋದು ನೀನಲ್ಲ ನೀನು? ಹಾಂ, ಏನು ತಪ್ಪಿಲ್ಲ. ಓದ್ಕೊ ಅಂತಂದರೆ ನೀನು ಅಣ್ಕ ಹೊಡಿತಿದ್ಯಲ್ಲ, ಅದೇ ತಪ್ಪು. ಮ್ಯಾಥ್ಸ್ ಟೆಸ್ಟ್ ಐತೆ ಆಯಿತಾ? ನಾಳೆ ಮ್ಯಾಥ್ಸ್ ಇರೋದು ಅಲ್ವಾ? ಮ್ಯಾಥ್ಸ್ ಟೆಸ್ಟ್ ಐತೆ, ಅದ್ರ ಪ್ರಿಪ್ರೇಷನ್ ಇವಾಗ ನಡೀತಾ ಇರೋದಾಯ್ತಾ? ಓದ್ಕೊತಾ ಇದ್ದೇನೆ. ಇವತ್ತು EVS ಆಯ್ತಮ್ಮ? ಹೆಂಗೆ ಬರ್ದೆ? ನೋಡಬೇಕು. ಪ್ರೆಷರ್ ಇಲ್ಲ, ಬರೀತಾನೆ. ಮುದ್ದೆ ಮಾಡ್ತೀನೋ? ಸಾಂಬಾರು ಐತೆ, ಸಾಂಬಾರು ಮಾಡಿಕ್ಕಿದ್ದೀನಿ, ಮುದ್ದೆ ಮಾಡ್ತೀನಿ. ಓದ್ಕೊ, ಅಷ್ಟೊತ್ತಿಗೆ ಬರ್ತೀನಿ. ಮಾರ್ನಿಂಗೆ ಸಾಂಬಾರು ಮಾಡಿಟ್ಬಿಟ್ಟು ಹೋಗ್ತೀನಿ ಟಿಫನ್ ಜೊತೆ. ಯಾಕೆಂದರೆ ಈವ್ನಿಂಗು ಸ್ವಲ್ಪ ಬೇಗ ಆಗೋ ಥರ ಮುದ್ದೆ ಏನಾದರೂ ಮಾಡ್ಕೊಬೋದಲ್ವ. ಸಾಂಬಾರಿದ್ದರೆ ರೈಸ್ ಇಟ್ಕೊಂಡು ಮುದ್ದೆ ಮಾಡ್ಕೊಂಡು ಬಿಡ್ಬೋದು. ಸೊ ಇಲ್ಲೂ ಅದೇ ಥರನೇ ಬೆಳಗ್ಗೆನೇ ಜೀರಿಗೆ ಬಜ್ಜಿ ಮಾಡಿಟ್ಬಿಟ್ಟು ಹೋಗಿದ್ದೆ. ಇಲ್ಲಿ ನಾನು ಬಂದು ನೈಟು ಮುದ್ದೆ ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡ್ಕೊಳೋಣ ಅಂತ ಹೇಳಿ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಇವತ್ತು ಓಟಿ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ ಅಂತ ಹೇಳಿ ಸಾಂಬಾರು ಮಾಡಿಟ್ಬಿಟ್ಟೋದೆ. ಅನ್ಫಾರ್ಚುನೇಟಾಗಿ ಇವತ್ತು ಓಟಿ ಇರಲಿಲ್ಲ. ಇಟ್ಸ್ ಓಕೆ, ಮನೆಗೆ ಬೇಗನೆ ಬಂದೆ. ಹೇಳ್ಬೇಕಂದ್ರೆ ಮುದ್ದೆಗೆಲ್ಲ ಇಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ತುಂಬಾ ಟಯರ್ಡ್ ಆಗಿತ್ತು ಹೇಳ್ಬೇಕಂದ್ರೆ. ನನಗಂತೂ ಒಂಥರ ಹಿಂಸೆ ಅನ್ನೋ ಥರನೂ ಫೀಲ್ ಆಗ್ತಾಯಿತ್ತು. ಏನಂದರೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದರೆ ಮಾಡಲೇಬೇಕಾಗತ್ತಲ್ವ. ಸೊ ಹಂಗಾಗಿ ನಾನು ಮಾಡಲೇಬೇಕಂತ ಪ್ರೆಷರ್ ಅಂತೂ ಏನಿಲ್ಲ ನನಗೆ. ನನ್ನ ಕೈಲಿ ಆಗಲಿಲ್ಲ ಅಂತಂದರೆ ಇಬ್ಬರಿದ್ದಾರೆ ಮಾಡ್ಕೊಳ್ತಾರೆ. ಸೊ ಎಲ್ಲರೂ ಟಯರ್ಡ್ ಆಗಿರ್ತಾರೆ. ನಾನು ಒಂದು ಕೈ ಹಾಕಿದ್ರೆ ಬೇಗ ಕೆಲಸ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಬೇಗ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇನೆ ನಾವು. ಇವರೇ ಮಾಡಬೇಕು, ಅವರೇ ಮಾಡಬೇಕು ಆ ಥರ ಏನು ಮೈಂಡ್ ಇಲ್ಲ. ಬೇಗನೆ ಮುದ್ದೆ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಮಕ್ಕಳಿಗೆ ನೈಟ್ ಹೊತ್ತು ಮುದ್ದೆ ಕೊಡೋಕ್ಕೆ ತುಂಬಾ ಟ್ರೈ ಮಾಡ್ತಾಯಿದ್ದೀವಿ. ಬೇಗ ಅಡುಗೆ ಮಾಡಿದ್ರೆ ಮುದ್ದೆ ತಿಂದ್ಬಿಡ್ತಾರೆ, ರೈಸ್ ಬೇಡ ನೈಟ್ ಹೊತ್ತು ಅಂತ ಹೇಳಿ ಮುದ್ದೆ ತಿನ್ನಿಸ್ತೀವಿ. ಇವಾಗ ಸ್ವಲ್ಪ ನೈಟ್ ಹೊತ್ತು ಕಂಪಲ್ಸರಿ ಅನ್ನೋ ಥರ ಮಾಡಿಬಿಡೋಣ ಅಂತ ಹೇಳಿ ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೈಟ್ ಹೊತ್ತು ರೊಟ್ಟಿ ಇಲ್ಲ ಮುದ್ದೆ ಚಪಾತಿ 3 ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೆಸ್ರುಬೇಳೆ ನೆನೆಸಿದ್ರು ಕೋಸಂಬರಿ ಮಾಡಲಿಕ್ಕೆ ಅಂತ ಹೇಳಿ ನಾನು ನೆನೆಸಿದ ನೀರನ್ನ ಸ್ವಲ್ಪ ಎತ್ತಿಟ್ಕೊಂಡು, ಯಾಕಂದರೆ ಒಳಜ್ವರ ಇದ್ದರೆ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹೆಸ್ರುಬೇಳೆ ನೆನೆಸಿದ ನೀರನ್ನ ಸ್ವಲ್ಪ ಎತ್ತಿಟ್ಟು ಆ ಹೆಸ್ರುಬೇಳೆಗೆ ಸೌತೆಕಾಯಿನ ಕೊಚ್ಚಿ ಹಾಕ್ತಾಯಿದ್ದೀನಿ. ಸೌತೆಕಾಯಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಿನ್ಮಯ್ಗೆ ಎಕ್ಸೆಸ್ ಆಫ್ ಹೀಟ್ ಆಗಿತ್ತು, ಕಣ್ಣೆಲ್ಲ ಉರಿತಾ ಇದೆ ಅಂತ ಹೇಳ್ತಿದ್ದ. ಅವ್ನು ಲಾಸ್ಟ್ ಟೈಮು ಹೊಟ್ಟೆ ನೋವು ಬಂದಿತ್ತು, ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ಬೋದು. ಸೊ ಅವನಿಗೆ ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಆದ್ರೂ ತಡ್ಕೊಳಲ್ಲ ಅವನು. ಸೊ ಹಂಗಾಗಿ ಈ ಥರ ಮಾಡ್ಕೊಡೋಣ. ಕೋಸಂಬರಿ ಡೈರೆಕ್ಟಾಗಿ ಸೌತೆಕಾಯಿ ತಿಂತಾನೆ, ಸೊ ಈ ಥರ ಮಾಡಿಕೊಟ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತಾನೆ ಅಲ್ವಾ. ಸೊ ಹಂಗಾಗಿ ಈ ಥರ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ, ನೆನೆಸಿರೋ ಹೆಸ್ರುಬೇಳೆಗೆ ಸ್ವಲ್ಪ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿನ ತುರಿದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ನಾನೇನು ಸ್ಪೈಸಿಯಲ್ಲೇನು ಅಷ್ಟು ಇಷ್ಟಪಡಲ್ಲ. ಕೋಸಂಬರಿಗೆಲ್ಲ ನನಗೆ ಅಷ್ಟು ಮೆಣಸಿನ್ಕಾಯಿ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ನಾನು ಇಷ್ಟನ್ನೇ ಹಾಕ್ಕೊಂಡಿದ್ದೆ.
ನಾನು ಎಲ್ಲ ಕೋಸಂಬರಿ ಎಲ್ಲ ಮಾಡಿಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ. ಹೇಳ್ಬೇಕಂದ್ರೆ ಬೇಗನೆ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಹೇಳಿದ್ನೆಲ್ಲ ಮಕ್ಳಿಗೆ ತಿನ್ನಿಸ್ಬೇಕು. ಸೊ ಹಂಗಾಗಿ ಬೇಗ ಮುದ್ದೆ ಕಟ್ಕೊಂಡು ಮಕ್ಳಿಗೆಲ್ಲ ಊಟ ಕೊಟ್ಬಿಡೋಣ ಅಂತೇಳಿ ಬೇಗ ಮಾಡ್ಕೊಂಡ್ವಿ ಹೇಳ್ಬೇಕಂದ್ರೆ. ಕೋಸಂಬರಿ ಎಲ್ಲ ಮಾಡಿಕೊಂಡು ಫಸ್ಟು ಎಲ್ಲರೂ ಊಟ ಮಾಡ್ಕೊಂಡು ಬಿಡೋಣ ಅಂತೇಳಿ ಊಟ ಕೊಡ್ತಾಯಿದ್ದೆ. ಅವ್ರವರೇ ಇಕ್ಕೊಂಡು ಊಟ ಮಾಡ್ತಾರೆ. ಎಲ್ಲ ತಂದಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಇಕ್ಕೊಂಡು ಊಟ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಒಂದು ರೌಂಡ್ ಇವ್ರದ್ದು ಕಿತ್ತಾಟ ಮುಗ್ದಿತ್ತು. ಸೊ ಇವನು ಸುಧಾರಿಸ್ತಾ ಇದ್ದೆ, ಅವ್ನು ಸಮಾಧಾನ ಮಾಡ್ಕೊಂಡು ಸುಮ್ಮನಾದ. ಇವನು ಲಾಸ್ಟುಗಳು ಬಂತು ಇವ್ನಿಗೆ ಹೇಳ್ಬೇಕಂದ್ರೆ ನಮ್ಮವನಿಗೆ. ಇಬ್ಬರು ಕಿತ್ತಾಡಿದ್ದಾಯಿತು. ಸುಮ್ಮನೆ ಇವರಿಬ್ರದ್ದು ಏನಾಗುತ್ತೆ ಅಂದರೆ ಇವನು ಇಟ್ಕೊಂಡಿರೋ ಟಾಯ್ಸೇ ಇವನಿಗೂ ಬೇಕು. ಸೊ ಆ ಥರ ಕಿತ್ತಾಡ್ತಾರೆ. ಅದೊಂದು ಕಡೆ ಬಿದ್ದಿರುತ್ತೆ, ಅವಾಗ ಒಬ್ಬರು ಮುಟ್ಟಲ್ಲ ಹೇಳ್ಬೇಕಂದ್ರೆ. ಇವರು ಬೇರೆ ತೊಗೊಂಡಾಗಲ ಇವ್ರಿಗೆ ಬೇಕನ್ಸುತ್ತೆ. ಅರ್ಧ ಗಂಟೆಗೆ ಇಬ್ಬರು ರಾಜಿ ಆಗಿಬಿಟ್ರು. ಇವರಿಬ್ರು ಕಿತ್ತಾಟಕ್ಕೆ ನಮ್ಗೇನಾದರೂ ಹೋದ್ರೆ, ನಾವು ಅಡ್ಡಿ ಹೋದ್ರೆ ನಮ್ಮ ಮರ್ಯಾದೆ ಇರಲ್ಲ ಹೇಳ್ಬೇಕಂದ್ರೆ. ಆಮೇಲೆ ಇವರೇ ಸರಿ ಹೋದರು, ಆಟ ಆಡ್ತಾಯಿದ್ರು. ಸೊ ಇವರಿಬ್ರು ಆಟ ಆಡಲಿ ಅಂತ ಹೇಳಿ ನಾವು ಹಿಂಗೆ ಸುಮ್ಮನೆ ಕುಂತಿದ್ವಿ ಹೇಳ್ಬೇಕಂದ್ರೆ. ಏನಂದರೆ ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿರುತ್ತೆ ಬಿಡು, ಬೇರೆ ಕೆಲಸ ಮಾಡ್ಕೊಳೋಣ ಅಂತಂದರೆ ಆಗಲ್ಲ ಈ ಮಕ್ಕಳ ಹತ್ರ. ಇವ್ರನ್ನೇ ಸುಧಾರಿಸೋದಾಗಿರುತ್ತೆ. ನಾನು ಸ್ವಲ್ಪ ಏರ್ ಜೆಲ್ ಅಪ್ಲೈ ಮಾಡ್ತಾಯಿದ್ದೀನಿ ಇವಾಗ. ಸೊ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅಪ್ಲೈ ಮಾಡಲ್ಲ, ಮಂತ್ಲಿ ಒನ್ಸ್ ಅಷ್ಟೇ ನಾನು ಅಪ್ಲೈ ಮಾಡೋದು. ಸೊ ಬೇಗ ಅಪ್ಲೈ ಮಾಡ್ಕೊಂಡ್ಬಿಡೋಣ, ಮಲ್ಕೊಳ್ಳೋಣ ಅಂತ ಹೇಳಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಬೇಗ ಕೆಲಸ ಮಾಡಿದ್ರೂ ನಮಗೆ ಅಂತ ನಾವು ಟೈಮ್ ಕೊಟ್ಕೋಬೇಕಲ್ವ. ಎಷ್ಟೇ ಬ್ಯುಸಿ ಇದ್ರೂ ಅಷ್ಟೇ ಸೆಲ್ಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ. ಮುಂಚೆ ಎಲ್ಲ ನನಗೆ ಅದ್ರ ವ್ಯಾಲ್ಯೂ ಇರಲಿಲ್ಲ. ಸೊ ತುಂಬಾ ನೆಗ್ಲಿಜಿಯೆನ್ಸಿ. ಇವಾಗ ಆ ಥರ ಆಗಲ್ಲ ಅಲ್ವಾ, ನಮಗೆ ಅಂತಲೂ ನಾವು ಟೈಮ್ ಕೊಟ್ಕೋಬೇಕು. ಸೊ ಹಂಗಾಗಿ ಇದನ್ನು ಒಂದು ಕೆಲಸದ ಥರ ನನ್ನ ರೊಟೀನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಮಲ್ಕೊತಾ ಇದ್ರು ಹೇಳ್ಬೇಕಂದ್ರೆ. ನಾನು ಇದೊಂದು ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಅಪ್ಲೈ ಮಾಡ್ಕೊತಾ ಇದ್ದೀನಿ ಹೇಳ್ಬೇಕಂದ್ರೆ. ನಾನು ಹೈ ಡ್ರಾಪರೇ ನನ್ನ ಮಕ್ಳಿಗೆ ಕಳ್ದಾಕ್ಬಿಟ್ಟಿದ್ರು ಆಯಿತಾ. ಫುಲ್ಲು ಹುಡ್ಕಾಡಿದ್ದೀನಿ, ಕೊನೆಗೆ ಯಾವುದೋ ಹಳೇದು ಸಿಕ್ತು, ಅದನ್ನೇ ಯೂಸ್ ಮಾಡಿದೆ ನಾನು. ಸೊ ಎಲ್ಲರದ್ದು ಊಟ ಆಯಿತು ಆಯಿತಾ. ಆಲ್ಮೋಸ್ಟ್ ಎಲ್ಲ ಮಲ್ಕೊಂಬಿಟ್ಟಿದ್ದೀವಿ. ಅಪ್ಪನೂ ಕೆಲ್ಸಕ್ಕೆ ಹೋಯ್ತು, ಚಿನ್ಮಯು ಮಲ್ಕೊಬಿಟ್ಟ. ನಮ್ಮ ಕೆಲ್ಸಕ್ಕೆ ಹೋಗ್ತಾ ಇಲ್ಲಲ್ವ, ಕಾಲು ನೋವು ಅಂತ. ನಾಳೆ ನಂದು ವೀಕ್ ಆಫು. ಮಲ್ಕೋಬೇಕು. ಅಲ್ಲೇ ನಿದ್ದೆ ಎಳೀತೈತೆ. ಹೈ ಡ್ರಾಪ್ ಎಲ್ಲ ಕಳೆದ್ಬಿಟ್ಟಿದ್ದ ಹುಡುಗರು. ಯಾವುದೋ ಒಂದು ಹಳೇದು ಸಿಕ್ತು, ಅದನ್ನೇ ಯೂಸ್ ಮಾಡಿದ್ದೀನಿ ಇವಾಗ. ಸೊ ವಿಪರೀತ ತಲೆನೋವು, ಗೊತ್ತಿಲ್ಲ ಅದು ಯಾಕೆ ಅಂತ. ಸೊ ಈಗಾಗಲೇ ಟೈಮು 9:59, 10 ಗಂಟೆ ಅಂದ್ಕೊಳ್ಳಿ. 1 ನಿಮಿಷ ಆಸ್ಪಾಸು 10 ಗಂಟೆ. ಸೊ ಹೊಟ್ಟೆ ತುಂಬ ಊಟನೂ ಆಯಿತು, ನಿದ್ದೆ ಬರ್ತೈತೆ ಹೇಳ್ಬೇಕಂದ್ರೆ. ಸೊ ನಾಳೆ ವೀಕ್ ಆಫು. ಬೇಗ ಮಲ್ಕೊಂಡು ಲೇಟಾಗಂತೂ ಎದ್ದೊಳಕ್ಕಾಗಲ್ಲ, ಚಿನ್ಮಯ ಸ್ಕೂಲ್ ಇರುತ್ತೆ ಆಯಿತಾ. ಲೇಟಾಗಿ ಎದ್ದೊಳಕ್ಕಾಗಲ್ಲ, ಬೇಗನೆ ಎದ್ದೊಳ್ಬೇಕು. ಬೇಗನೆ ಎದ್ದು ಆವತ್ತಿನ ಏನು ಕೆಲಸ ಇರೋದೋ ಅದು ಮುಗಿಸ್ಕೋಬೇಕು ನಾನು. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ, ಅಲ್ಲ ಎಂಡ್ ಮಾಡೋಣ. ವ್ಲಾಗ್ ಸ್ವಲ್ಪ ಲೇಟ್ ಆಗ್ತಿದೆ ಬಿಕಾಸ್ ತಲೆನೋವು ನನಗೆ. ಸ್ಪೆಕ್ಸು ಕಳ್ಕೊಂಬಂದಿದ್ದೀನಿ. ಸ್ಪೆಕ್ಸ್ ಕಳ್ಕೊಂಡಿರೋದ್ರಿಂದ ಸೊ ಎಡಿಟ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕಂದರೆ ತಲೆನೋವು ಬರ್ತಾಯಿದೆ ನನಗೆ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹೈ ಡ್ರಾಪು ಕಳೆದಿದೆ ಹುಡುಗರು.
ನೋಡೋಣ. ನಾಳೆ ಒಂದು ವ್ಲಾಗ್ ಅಪ್ಲೋಡ್ ಆಗುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬನ್ನಿ, ಬಾಯ್.